ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಸ್ನೇಹಿತರೆ, ಬನ್ನಿ ಮಾಡುವ ಹ್ಯಾಪಿ ವಾರ ಶುಕ್ರವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಬೇಕಂತಂದ್ರೆ ಮೊದಲೇ ಹೆತ್ತ ತಂದೆ ತಾಯಿಗೆ ಮತ್ತು ನಾವು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಸ್ನೇಹಿತರೆ. ಅದರಿಂದ ನಮಗೆಲ್ಲವೂ ಶುಭ ಫಲ ದೊರೆಯುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಧ್ಯಾನ ಜೊತೆಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಗಳನ್ನು ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. ನಾವು ಧ್ಯಾನ ಪ್ರತಿನಿತ್ಯ ಮಾಡೋದರಿಂದ ಮಾಡೋ ಧ್ಯಾನದ ದಿನ ಇಡೀ ದಿನ ಸಂತೋಷ ಮತ್ತು ಆನಂದ ಮತ್ತು ನೀವು ಮಾಡೋ ಕೆಲಸಗಳನ್ನೆಲ್ಲ ಕರೆಕ್ಟಾಗಿ ಫೋಕಸ್ ಆಗಿಟ್ಟು ನಿಮ್ಮ ಕೆಲಸಗಳಲ್ಲಿ ಯಶಸ್ವಿ ಆಗಬೇಕಂತಂದರೆ ದಯವಿಟ್ಟು ಪ್ರತಿದಿನ ನೀವು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಸೊ ಬನ್ನಿ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಧ್ಯಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕಂತಂದರೆ ಮೊದಲನೇದಾಗಿ ನೋಡಿ, ಒಂದು ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತಂತ ಅಂದರೆ ನಾವು ಧ್ಯಾನ ಮಾಡೋ ಜಾಗ ಅಲ್ಲಿ ಮೊದಲು ನಾವು ಆಯ್ಕೊಳ್ಬೇಕಂದ್ರೆ ನಮಗೆ ಸುತ್ತಮುತ್ತಲು ಯಾವುದೂ ಡಿಸ್ಟರ್ಬೆನ್ಸ್ ಇರಬಾರ್ದು, ನಮಗೆ ತೊಂದರೆಗಳು ಆಗಬಾರ್ದು ಅನ್ನೋತಕ್ಕಂಥ ಒಂದು ಜಾಗ ಅಂದರೆ ನಿರ್ಮಲ ಜಾಗವನ್ನು ನಾವು ಆಯ್ಕೆ ಮಾಡಿಕೊಂಡು ಅದಾದ ನಂತರ ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಾಗ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದು ಸ್ನೇಹಿತರೆ. ಯಾಕೆಂತಂದರೆ ನಾವು ಅಲ್ಲಿ ನೆಲದ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ನಮಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳಂತ ಹೇಳ್ಬಿಟ್ಟು ಏನು ಇರ್ತವೆ, ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು. ಸೊ ನಮಗೆ ನೆಗೆಟಿವ್ ಎನರ್ಜಿನೇ ನಮಗೆ ಬರತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಳ್ಳೋದ್ರಿಂದ ನೀವು ಪಾಸಿಟಿವ್ ಎನರ್ಜಿ ಬರಬೇಕು ಅಂತಂದರೆ ನೀವು ಒಂದು ಯೋಗ ಮ್ಯಾಟ್ ಆಗಲಿ ಅಥವಾ ಚಾಪೆ ಆಗಲಿ, ಇಲ್ಲ ಒಂದು ವಸ್ತ್ರವನ್ನು, ಚೆನ್ನಾಗಿರೋದು ವಸ್ತ್ರವನ್ನು ನೀವು ನೆಲದ ಮೇಲೆ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು ಸ್ನೇಹಿತರೆ. ಸೊ ಅದರಿಂದ ನಿಮಗೆ ಎಲ್ಲವೂ ಪಾಸಿಟಿವ್ ಎನರ್ಜಿನೇ ಸಿಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಧ್ಯಾನವನ್ನು ಮಾಡುವಾಗ ಡೈರೆಕ್ಟಾಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು ಸ್ನೇಹಿತರೆ. ಸೊ ಇದು ಆಯಿತು, ನಾವೀಗ ಜಾಗವನ್ನು ಆಯ್ಕೆ ಮಾಡ್ಕೊಂಡ್ವಿ ಮತ್ತು ನಾವು ಯೋಗ ಮ್ಯಾಟು ಅಥವಾ ಚಾಪೆ ಅಥವಾ ನಮಗೆ ಯಾವುದು ಒಂದು ಚೆನ್ನಾಗಿರೋ ವಸ್ತ್ರ ಸಿಗುತ್ತೆ, ಸೊ ಅದನ್ನು ನಾವು ನೆಲದ ಮೇಲೆ ಹಾಕ್ಕೊಂಡಿವಿ. ಅದಾದ ನಂತರ ನಾವೇನು ಮಾಡಬೇಕು, ನಮಗೆ ದವತ್ತಿಗಳು ಮತ್ತು ಸುಖಾಸನಗಳು ಅಂತ ಹೇಳ್ಬಿಟ್ಟು ಅಂದರೆ ನಾವು ಕೂತ್ಕೊಳ್ಳುವ ರೀತಿ ಹೇಗಿರಬೇಕಂತಂದರೆ, ನೀವು ಕೂತ್ಕೊಂಡು ಧ್ಯಾನ ಮಾಡುವಾಗ ನಿಮಗೆ ಆರಾಮದಾಯಕವಿರಬೇಕು, ಯಾವುದೇ ನಿಮಗೆ ತೊಂದರೆಗಳಾಗಬಾರ್ದು. ನೀವು ಕಾಲು ಮಲ್ಚ್ಕೊಂಡು ಕೂತ್ಕೊಳ್ಳೋದ್ರಿಂದ ಮತ್ತು ದವತ್ತದಿಯಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮಗೆ ನೋವುಗಳು ಆಗತಕ್ಕಂಥದ್ದು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಿಮಗೆ ನೋವುಗಳು ಆಗಬಾರ್ದು. ಆ ಥರ ಆಸನದಲ್ಲಿ ಕುಳಿತುಕೊಂಡು ನೀವು ಆರಾಮದಾಯಕವಾಗಿ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಸೊ ನೋಡಿ, ಈಗ ನಾನು ಕೂತ್ಕೊಳ್ದಿರೋ ಸುಖಾಸನ ಸ್ನೇಹಿತರೆ. ಸೊ ನೀವು ಸುಖಾಸನದಲ್ಲಾದರೂ ಕೂತ್ಕೋಬೋದು ಮತ್ತು ದವತ್ತಿಯಲ್ಲಾದರೂ ನೀವು ಕುಳಿತುಕೋಬೋದು ಸ್ನೇಹಿತರೆ. ಅದಾದ ನಂತರ ನಾವು ಧ್ಯಾನ ಮಾಡಬೇಕಂತಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ನಾವು ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನು ಮತ್ತು ನಮ್ಮ ದೇಹವನ್ನು ಹಗುರವಾಗಿ ಇಟ್ಕೋಬೇಕು ಸ್ನೇಹಿತರೆ. ಅಂದರೆ ಏನು, ನಾವು ಜಾಸ್ತಿ ಒತ್ತಡವನ್ನು ಹೀರ್ಕೋಬಾರ್ದು ಮತ್ತು ಯೋಚನೆಗಳನ್ನು ಮಾಡಬಾರ್ದು ಸ್ನೇಹಿತರೆ. ಸೊ ಅವು ನಾವು ಮಾಡದೇ ಇರುವಾಗ ನಮಗೇನಾಗುತ್ತೆ, ಧ್ಯಾನದಿಂದ ಸಿಗುವ ಎಲ್ಲ ಬೆನಿಫಿಟ್ಸ್ಗಳು ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ಸಿಗತ್ತೆ ಸ್ನೇಹಿತರೆ. ಸೊ ಬನ್ನಿ, ಹಾಗಾದರೆ ನಾವೀಗ ಧ್ಯಾನವನ್ನು ಶುರು ಮಾಡೋಣ. ಧ್ಯಾನವನ್ನು ಶುರು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರು ಹೊಸದಾಗಿ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ರೋ ದಯವಿಟ್ಟು ಎಸ್ ಪಿ ಸುರಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಸ್ನೇಹಿತರೆ. ಫ್ಯಾಮಿಲಿ ಮೆಂಬರ್ ಆಗಿ ಆರೋಗ್ಯವಾಗಿರಿ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ ಸ್ನೇಹಿತರೆ. ಸೊ ಬನ್ನಿ, ಹಾಗಾದರೆ ನಾವೀಗ ಧ್ಯಾನವನ್ನು ಶುರು ಮಾಡೋಣ. ಸೊ ನೀವು ದವತ್ತಿಯಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಂಡಾದ ನಂತರ ಸ್ನೇಹಿತರೆ, ನೀವು ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕಾಗತ್ತೆ ಮತ್ತು ನಿಮಗೆ ದವತಿ ಸುಖಾಸನದಲ್ಲಿ ಕುಳಿತುಕೊಳ್ಳೋಕೆ ಆಗದೇ ಇರೋ ಸಮಯದಲ್ಲಿ, ಅಂದರೆ ನಿಮಗೆ ಏನಾದರೂ ಕಾಲು ತೊಂದರೆ ಇದೆಯೋ, ಮೊಣಕಾಲು ತೊಂದರೆ ಇದೆಯೋ, ಆ ಥರ ಇರೋರು ನೀವು ಆರಾಮದಾಯಕವಾಗಿ ನೀವು ಚೇರ್ ಮೇಲೇ ಕುಳಿತುಕೊಂಡು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೀವು ಚೇರ್ ಮೇಲೆ ಕುಳಿತುಕೊಂಡು ಮತ್ತು ಸೊಂಟ ಏನಾದರೂ ನೇರವಾಗಿ ಬಗದೇ ಇರೋ ಸಮಯದಲ್ಲಿ ಒಂದು ತಲೆದಿಂಬಿನ ಸಹಾಯದಿಂದ ನೀವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಧ್ಯಾನವನ್ನು ಮಾಡ್ಕೋಬೋದು ಸ್ನೇಹಿತರೆ. ನೀವು ಧ್ಯಾನವನ್ನು ಮಾಡ್ತೀನಿ ಅಂತಂದರೆ ಕೈ ನೋವು, ಕಾಲು ನೋವು, ಸೊಂಟ ನೋವು ಆ ಥರದ್ದು ಯಾವುದು ಬರಲ್ಲ. ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಗಮನ ಮತ್ತು ಏಕಾಗ್ರತೆಯನ್ನು ನೀವು ಪಡೆಯತಕ್ಕಂಥದ್ದು. ನೀವು ಎಷ್ಟು ಗಮನವನ್ನು ಹರಿಸ್ತಿರೋ ಧ್ಯಾನದ ಮೇಲೆ ಮತ್ತು ನೀವು ಎಷ್ಟು ಆ ಗಮನದ ಜೊತೆಗೆ ನೀವು ಎಷ್ಟು ಏಕಾಗ್ರತೆಯಿಂದ ನೀವು ಮಾಡ್ತೀರೋ ಅಷ್ಟು ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಧ್ಯಾನದಿಂದ. ಸೊ ಬನ್ನಿ, ಈಗ ಹಾಗಾದರೆ ನಾವು ಶುರು ಮಾಡೋಣ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಇದು ನೋಡಿ ಸ್ನೇಹಿತರೆ, ಇದು ಉತ್ಸಾಸನ ಮುದ್ರಾ ಅಂತ ಹೇಳ್ಬಿಟ್ಟು ಮತ್ತು ಇದು ಚಿನ್ಮುದ್ರಾ ಅಂತ ಹೇಳ್ಬಿಟ್ಟು, ಇದರಲ್ಲಿ ಕೂಡ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ
ಆ ಥರದಲ್ಲಿ ನೀವು ಕುಳಿತುಕೊಳ್ಳಿ ಸ್ನೇಹಿತರೆ. ಸೊ ನನಗೆ ಉತ್ಸಾಸನ ನನಗೆ ಕಂಫರ್ಟ್ ಆಗುತ್ತೆ, ಅದರಿಂದ ನಾನು ಉತ್ಸಾಸನದಲ್ಲಿ ಕುಳಿತುಕೊಳ್ತೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಕುಳಿತುಕೊಳ್ಳಿ ಸ್ನೇಹಿತರೆ. ಸೊ ನಾವು ಕುಳಿತುಕೊಳ್ಳೋ ನಂತರ ಸೊಂಟವನ್ನು ನೇರವಾಗಿ ಮಾಡ್ಕೋಬೇಕು. ಮತ್ತು ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಧ್ಯಾನದ ಫೌಂಡೇಶನ್ ಅಂತಲೇ ಹೇಳಿಪಟ್ಟಿರತಕ್ಕಂಥ ಓಂಕಾರ ಮತ್ತು ಭ್ರಾಮರಿಯನ್ನು ನಾವು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಓಂಕಾರವನ್ನು ಮಾಡೋಣ. ನೋಡಿ, ಓಂಕಾರವನ್ನು ಮಾಡಬೇಕಂತಂದ್ರೆ ಸ್ನೇಹಿತರೆ, ನೀವು ಯಾವುದೇ ಕಾರಣಕ್ಕೂ ಭಯ ಮತ್ತು ಆತಂಕ ಪಡೋತಕ್ಕಂಥದ್ದಿಲ್ಲ. ನಿಮಗೆ ಎಷ್ಟು ಉಸಿರಾಗತ್ತೋ ನಿಧಾನವಾಗಿ ಹೇಳ್ಕೊಳ್ಳೋದು, ನಿಧಾನವಾಗಿ ಉಸಿರನ್ನು ಹೇಳ್ಕೊಂಡು ಓಂ ಅಂತ ಹೇಳ್ಬಿಟ್ಟು ಮಾಡತಕ್ಕಂಥ ಸ್ನೇಹಿತರೆ, ಇದು ಓಂಕಾರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಬನ್ನಿ ನಾನು ತೋರಿಸ್ತೀನಿ ನೋಡಿ, ಈ ರೀತಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಓ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಓಂಕಾರ. ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ ಅನ್ಸುತ್ತಂದ್ರೆ ದೇಹಕ್ಕೆ, ನೀವು ಮಾಡುವಾಗಲೇ ಇದರ ಅನುಭವವನ್ನು ಪಡ್ಕೊಳ್ತೀರ ಸ್ನೇಹಿತರೆ. ಸೊ ಈಗ ಓಂಕಾರವನ್ನು ಮಾಡಿದ್ದೀವಿ. ಓಂಕಾರದಿಂದ ನಮಗೆ ಸಿಗುವ ಲಾಭಗಳು ಏನಂತ ನೀವು ತಿಳ್ಕೊಂಡ್ರೆ ನೋಡಿ ಸ್ನೇಹಿತರೆ, ಹೇಳಬೇಕಂತಂದರೆ ಮೊದಲನೇದಾಗಿ ನಾವು ಉಸಿರನ್ನು ಮಾಡುವಾಗ ನಮ್ಮ ಕುತ್ತಿಗೆ ಎಲ್ಲ ಭಾಗಕ್ಕೆ ಸ್ಪರ್ಶ ಹೋಗತಕ್ಕಂಥದ್ದು, ಅದರ ಜೊತೆಗೆ ಶ್ವಾಸಕೋಶದ ಜೊತೆ ನಾವು ಉಸಿರಾಡುತ್ತೀವಲ್ಲ ಅದನ್ನು ವ್ಯಾಯಾಮ ಮಾಡಿಸತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಶ್ವಾಸಕೋಶಗಳಲ್ಲಿ ನಿಮ್ಗೆ ಏನಾದರೂ ತೊಂದರೆ ಇದೆ ಅಂದರೆ ನಿವಾರಣೆ ಆಗೋತಕ್ಕಂಥದ್ದು. ಮತ್ತು ಮುಖ್ಯವಾಗಿ ನಿಮಗೆ ಹೇಳಬೇಕಂತಂದರೆ ಓಂಕಾರದಿಂದ ಧ್ವನಿ ಪೆಟ್ಟಿಗೆಯನ್ನು ಆರೋಗ್ಯವಾಗಿ ಇರಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಿಮಗೇನು ಥೈರಾಯ್ಡ್ ಸಮಸ್ಯೆ ಮತ್ತೊಂದು ಏನೇನು ಬರುತ್ತೆ, ನಮ್ಮ ಗಂಟಲಿನ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಆಗುತ್ತೆ. ಇದರ ಜೊತೆಗೆ ನೀವೇನೋ ಸಿಂಗಿಂಗ್ ಮಾಡ್ತಾ ಇದ್ದೀರೋ ಅಥವಾ ಆ್ಯಂಕರಿಂಗ್ ಮಾಡ್ತಾ ಇದ್ದೀರೋ, ನ್ಯೂಸ್ ಪೇಪರ್ ಓದ್ತಾ ಇದ್ದೀರೋ, ಮತ್ತು ನೀವು ಸ್ಕೂಲ್ಗಳಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೀರೋ, ಆಫೀಸ್ಗಳಲ್ಲಿ ಟೀಚಿಂಗ್ ಮಾಡ್ತಾ ಇರೋ ನಿಮ್ಗಳಿಗೆಲ್ಲಗಳಿಗೆ ಉಪಯೋಗ ಆಗತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಎಷ್ಟಾಗತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ನೀವು ಜೋರಾಗಿ, ಎಷ್ಟಾಗತ್ತೋ ಅಷ್ಟು ಜೋರಾಗಿ ಓಂಕಾರವನ್ನು ಮಾಡೋದ್ರಿಂದ ನಿಮ್ಮ ಧ್ವನಿಯ ರಾಗ ಇಂಪ್ರೂವ್ ಆಗೋತಕ್ಕಂಥದ್ದನ್ನು ಸಹಾಯ ಮಾಡತಕ್ಕಂಥದ್ದು ಇದು ಓಂಕಾರ ಮಾಡುತ್ತೆ ಸ್ನೇಹಿತರೆ. ನೀವು ಓಂಕಾರ ಪ್ರತಿದಿನ 21 ಬಾರಿ ಮಾಡೋದ್ರಿಂದ ಇವೆಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದು. ಆದರೆ
ಪ್ರತಿನಿತ್ಯ ನೀವು ಹೇಗೆ ಅಭ್ಯಾಸ ಅಂದರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಹೇಗೆ ಮಕ್ಕಳು ಈ ಹೇಗೆ ಸ್ಟಾರ್ಟಿಂದ ಮಾಡಿಬಿಟ್ಟು ಪೂರ್ತಿ ಓದೋವರೆಗೆ ಕಲಿತಾರೆ, ಅದೇ ಥರ ಪ್ರತಿನಿತ್ಯ ಅಭ್ಯಾಸ ಎಷ್ಟು ಮಾಡ್ತಿರೋ ಅದರ ಮೇಲೆ ನಿಮ್ಮದು ರಾಗ ಡೆವಲಪ್ಮೆಂಟ್ ಆಗೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಒಂದು ದಿನ ಮಾಡಿದೆ, 2 ದಿನ ಮಾಡಿದೆ, 1 ವಾರ ಮಾಡಿದೆ ಆಮೇಲೆ ಬಿಟ್ಟಿದೆ ಅಂತಂದರೆ ಇದು ಉಪಯೋಗ ಆಗಲ್ಲ ಸ್ನೇಹಿತರೆ. ನೀವು ಪ್ರತಿದಿನ ಇದರ ಜೊತೆ ನೀವು ಮಾಡ್ತಾ ಇರಬೇಕು. ಎಷ್ಟು ನೀವು ಪ್ರತಿನಿತ್ಯ ಮಾಡ್ತಾ ಇರ್ತೀರೋ ಅಷ್ಟು ಬೇಗ ನಿಮ್ಮ ರಾಗ ಇಂಪ್ರೂವ್ ಆಗೋತಕ್ಕಂಥದ್ದು ಮತ್ತು ನಾ ಹೇಳಿರೋ ಪ್ರತಿಯೊಂದು ಬೆನಿಫಿಟ್ಸ್ ನಿಮಗೆ ಸಿಗೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಈಗ ನಾವು ಓಂಕಾರವನ್ನು ಮಾಡಿದ್ದೀವಿ. ಬನ್ನಿ ನೆಕ್ಸ್ಟು ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಭ್ರಾಮರಿ ಅಂತಂದರೆ ಹೇಗೆ ಮತ್ತು ಭ್ರಾಮರಿಯಿಂದ ಸಿಗುವ ಬೆನಿಫಿಟ್ಸ್ಗಳು ನೋಡೋಣ ಬನ್ನಿ. ಭ್ರಾಮರಿ ಮಾಡಬೇಕಂತಂದರೆ ಮೊದಲನೇದಾಗಿ ನೋಡಿ, ಈ ಥರ ಕೂಡ ನೀವು ಹೀಗೆ ಇಟ್ಕೊಂಡು ಮಾಡತಕ್ಕಂಥದ್ದು ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಿಮಗೇನಾಗತ್ತೆ, ನಿಮ್ಮ ಉಸಿರಾಟ ತಗೊಂಡು ಭ್ರಾಮರಿ ಮಾಡುವಾಗ ನೀವು ಅಬ್ಸರ್ವೇಷನ್ ಅಂದರೆ ಹೇಗೆ ವೈಬ್ರೇಟ್ ಆಗೋತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಅದಾದ ನಂತರ ಇನ್ನೊಂದೊಂದ್ಬಿಟ್ಟು ಶಂಖ ಮುದ್ರದಲ್ಲಿ ಮಾಡತಕ್ಕಂಥದ್ದು ಭ್ರಾಮರಿ. ಸೊ ನೋಡಿ, ಈ ಥರ 3 ಬೆರಳು ಹೀಗೆ ಮಾಡಿ ಮಧ್ಯದಲ್ಲಿ ಹೆಬ್ಬೆರಳನ್ನು ಸೇರಿಸಿ ಮತ್ತೆ ಮೇಲೆ ಕಿರುಳು ಬೆರಳನ್ನು ಸೇರಿಸತಕ್ಕಂಥದ್ದು. ಇದು ಬಂದ್ಬಿಟ್ಟು ಶಂಖ ಮುದ್ರದಲ್ಲಿ ಮಾಡೋದ್ರಿಂದ ಇನ್ನೂ ನಿಮಗೆ ಬೆನಿಫಿಟ್ ಸಿಗೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ನೀವು ಯಾವಾಗ ಉಸಿರು ತಗೊಂಡು ಭ್ರಾಮರಿಯನ್ನು ನಿಧಾನವಾಗಿ ಉಸಿರನ್ನು ಬಿಡ್ತಾ ನೀವು ಭ್ರಾಮರಿಯನ್ನು ಮಾಡ್ತೀರೋ ಅವಾಗ ಇದನ್ನು ಹೀಗೆ ಸ್ವಲ್ಪ ಒತ್ತಿ ಇಟ್ಕೋಬೇಕಾಗತ್ತೆ. ಸೊ ಬನ್ನಿ ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಕೈಯನ್ನು ಒರೆಸ್ಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಭ್ರಾಮರಿ. ಸೊ ನಾವು ಶಂಖಮುದ್ರದಲ್ಲಿ ಭ್ರಾಮರಿ ಮಾಡೋದರಿಂದ ನಿಮಗೆ ಸಿಗುವ ಲಾಭಗಳು ಅಂತಂದರೆ ಸ್ನೇಹಿತರೆ, ಶಂಖಮುದ್ರದಿಂದ ಮಾಡೋದರಿಂದ ನಿಮಗೆ ನೆಗೆಟಿವ್ ಥಾಟ್ಸ್ಗಳು ಅಂದರೆ ನಮಗೆ ಕೆಟ್ಟ ಯೋಚನೆಗಳು ಏನು ಬರ್ತಾವೆ ಅವು ಡಿಲೀಟ್ ಆಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಪೂರ್ತಿ ನಮ್ಮ ಮೆದುಳಿಂದ ಮತ್ತು ಒಳ್ಳೆಯ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್ ಹೆಚ್ಚಿಸತಕ್ಕಂಥದ್ದು ಮತ್ತು ನಿದ್ರೆಹೀನತೆ, ನಿಮಗೆ ರಾತ್ರಿ ನಿದ್ದೆ ಬರದೆ 12 ಗಂಟೆ ಆಯಿತು, 1 ಗಂಟೆ ಆಯಿತು, ನಿದ್ದೆ ಬರೋದಿಲ್ಲ ನನಗೆ ಅಂಥವರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಮೊದಲನೇದಾಗಿ ಶುರು ಮಾಡೋರು 11 ಬಾರಿ ಮಾಡ್ಕೊಳ್ಳಿ, 2 ರಿಂದ 3 ತಿಂಗಳು. ಅದಾದ ನಂತರ ನೀವು 21 ಬಾರಿ ಮಾಡ್ಕೋಬೋದು ಸ್ನೇಹಿತರೆ. ನಿದ್ರೆಹೀನತೆದಾಯಿತು ಮತ್ತು ಮೆಮೊರಿ ಪವರ್ ಆಯಿತು ಮತ್ತು ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡತಕ್ಕಂಥದ್ದಾಯಿತು ಮತ್ತು ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ತಲೆ, ಮೆದುಳು, ಕಣ್ಣು, ಮೂಗು, ಬಾಯಿ, ಹಲ್ಲು, ಕಿವಿ ಇವುಗಳಿಗೆ ಎಲ್ಲಕ್ಕೆ ವೈಬ್ರೇಟ್ ಕೊಡತಕ್ಕಂಥದ್ದು ಮಾಡುತ್ತೆ. ಅದರ ಜೊತೆಗೆ ಏನಾಗುತ್ತೆ, ವೈಬ್ರೇಟ್ ಕೊಡೋದ್ರಿಂದ ಅವುಗಳಲ್ಲಿ ಏನಾದರೂ ಸಮಸ್ಯೆಗಳಿದೆ ಅಂದರೆ ನಿವಾರಣೆ ಮಾಡತಕ್ಕಂಥದ್ದು ಮತ್ತು ಅವುಗಳನ್ನು ಆ್ಯಕ್ಟಿವ್ ಮಾಡತಕ್ಕಂಥದ್ದು ಇದು ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು ಹೊಸದಾಗಿ ಶುರು ಮಾಡೋರು 11 ಬಾರಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅನ್ನೋರು 21 ಬಾರಿ ಭ್ರಾಮರಿನೂ ಮಾಡ್ಕೊಳ್ಳಿ ಸ್ನೇಹಿತರೆ. ಭ್ರಾಮರಿಯಿಂದ ಇವೆಲ್ಲ ಉಪಯೋಗಗಳನ್ನು ನೀವು ಪಡೆದುಕೊಳ್ಬೋದು. ಸೊ ಈಗ ಬನ್ನಿ ಸ್ನೇಹಿತರೆ, ಈಗ ನೋಡಿ ನಾವು
ಓಂಕಾರ ಮತ್ತು ಭ್ರಮರಿಯನ್ನು ಮಾಡಿದ್ದೀವಿ. ಅಂದರೆ ಅವಾಗ ನಮ್ಮ ದೇಹ ದಣಿದಿರುತ್ತೆ. ಸೊ ಅದನ್ನು ನಾವು ಶಾಂತಗೊಳಿಸ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ನಾವು ಅವಾಗ ರಿಲ್ಯಾಕ್ಸ್ಗೊಳಿಸತಕ್ಕಂಥದ್ದು. ಅದನ್ನು ನಾವು ಧ್ಯಾನ ಅಂತ ಕರಿತೀವಿ. ಧ್ಯಾನ ಅಂತಂದ್ರೆ ಏನು? ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು. ಸೊ ಸ್ನೇಹಿತರೆ, ನಮ್ಮ ಮನಸ್ಸು ಮತ್ತು ದೇಹವನ್ನು ನಾವು ಪ್ರತಿನಿತ್ಯ ಎಷ್ಟು ಸಮಯ ನಾವು ಒಂದುಗೂಡಿಸತಕ್ಕಂಥದ್ದನ್ನು ಮಾಡ್ತೀವಿ, ಅಷ್ಟು ನಮಗೆ ನಮ್ಮ ಮೆದುಳು ಅಷ್ಟು ಚುರುಕಾಗಿ ಕೆಲಸ ಮಾಡತಕ್ಕಂಥದ್ದನ್ನು ಕಲಿತಾ ಹೋಗುತ್ತೆ ಸ್ನೇಹಿತರೆ, ಮತ್ತು ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ನಮ್ಮ ಮನಸ್ಸು ಏನಂತಂದರೆ ಸ್ನೇಹಿತರೆ, ಬಹಳ ಚಂಚಲವಾಗಿರುತ್ತೆ. ಎಷ್ಟು ಚಂಚಲ ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗದಷ್ಟು ಚಂಚಲ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ನೀವು ಪ್ರತಿನಿತ್ಯ ಧ್ಯಾನ ಮಾಡ್ತಾ 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 ಬಂದಿರಂದರೆ ಅದು ನಿಮ್ಮ ಹಿಡಿತಕ್ಕೆ ಬರತಕ್ಕಂಥದ್ದಾಗತ್ತೆ ನಿಮ್ಮ ಮನಸ್ಸು. ಆವಾಗ ನೀವು ಆ ಹಿಡಿತಕ್ಕೆ ಬರತಕ್ಕಂಥದ್ದನ್ನು ಮಾಡಿಕೊಂಡ್ರೆ ನೀವೇನಾಗತ್ತೆ, ನೀವು ಮಾಡೋ ಕೆಲಸಗಳೇನಿರುತ್ತಲ್ಲ ಅದರ ಮೇಲೆ ಫೋಕಸ್ಸು ಕರೆಕ್ಟಾಗಿ ಹೋಗತಕ್ಕಂಥದ್ದಾಗತ್ತೆ. ಆವಾಗ ನಮ್ಮ ಮನಸ್ಸು ಚಂಚಲ ಇಲ್ಲದೆ ಇರುವಾಗ ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದ ಮೇಲೆ ಪರಿಪೂರ್ಣವಾಗಿ ಫೋಕಸ್ ಇಡತಕ್ಕಂಥದ್ದಾಗತ್ತೆ. ಆವಾಗ ಆ ಕೆಲಸ ಸ್ವಚ್ಛವಾಗಿ ಮತ್ತು ಪರಿಪೂರ್ಣವಾಗಿ ಸಕ್ಸಸ್ ಆಗೋತಕ್ಕಂಥದ್ದನ್ನು ನೀವು ಕಾಣಬಹುದು ಸ್ನೇಹಿತರೆ. ಸೊ ಅದರಿಂದ ಬನ್ನಿ ನಾವು ಪ್ರತಿನಿತ್ಯ ಧ್ಯಾನ, ಯಾವ ದಿನ ನೀವು ಧ್ಯಾನ ಮಾಡ್ತೀರೋ ಆ ಇಡೀ ದಿನ ಚೈತನ್ಯ ಮತ್ತು ಸಂತೋಷದಿಂದ ಇರತಕ್ಕಂಥದ್ದು ನೀವು ನೋಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಈಗ ಹಾಗಾದರೆ ನಾವು ಧ್ಯಾನವನ್ನು ಶುರು ಮಾಡೋಣ. ಮೊದಲು ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ ಮತ್ತು ನೀವು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಈಗ ನಾವು ಧ್ಯಾನ ಮಾಡಬೇಕಂತಂದರೆ ಕಣ್ಣನ್ನು ಮುಚ್ಚಬೇಕು. ನೋಡಿ ಸ್ನೇಹಿತರೆ, ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಯೋಚನೆಗಳು ಬರೋ ಶುರು ಆಗುತ್ತೆ ಸ್ನೇಹಿತರೆ. ಅಂದರೆ ನಮಗೆ ನಮ್ಮ ಮನಸ್ಸಿಗೆ ಅಂದರೆ ಏನು ಆ ಬರೋ ಯೋಚನೆಗಳು ಕಂಟ್ರೋಲ್ ಮಾಡೋಕ್ಕೆ ಆಗದಿರೋಷ್ಟು ಯೋಚನೆಗಳು ಬರ್ತವೆ. ಅಂದರೆ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಸ್ನೇಹಿತರೆ, ನಾನು ಏನಾದರೂ ಒಂದು ಕೆಲಸ ಮರ್ತಿರೋದಾಗಿರ್ಬೋದು ಮತ್ತು ಏನಾದರೂ ಕೆಲಸ ಮಾಡೋದಾಗಿರಲಿ, ಎಲ್ಲಾದರೂ ಹೋಗೋದಾಗಿರಲಿ ಮತ್ತು ಏನಾದರೂ ತಿನ್ನೋದಾಗಿರಲಿ, ಆ ಥರ ನೂರಾರು ಯೋಚನೆಗಳು ಬರ್ತಾ ಇರ್ತವೆ. ಸೊ ಅದನ್ನು ನೀವು ಮೊದಲು ನಿಲ್ಲಿಸಬೇಕು. ನಿಮ್ಮ ಮನಸ್ಸಿಗೆ ಹೇಳಬೇಕು, ಮೊದಲನೇದಾಗಿ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಧ್ಯಾನವನ್ನು ನಾನು ಮಾಡೋದರಿಂದ ನನಗೆ ಸಿಗುವ ಲಾಭಗಳು ಅಂತಂದರೆ ಆತ್ಮಸ್ಥೈರ್ಯದ ಜೊತೆಗೆ ಏಕಾಗ್ರತೆ ಮತ್ತು ಮನೋಲ್ಲಾಸ. ನಾನು ಮಾಡೋ ದಿನ ಧ್ಯಾನದ ಜೊತೆಗೆ ಸಂತೋಷದಿಂದ ನಾನು ಇರುತ್ತೇನೆ, ಆತ್ಮವಿಶ್ವಾಸವನ್ನು ನಾನು ಪಡೆಯುತ್ತೇನೆ ಅಂತೇಳ್ಬಿಟ್ಟು ನಮ್ಮ ಮನಸ್ಸಿಗೆ ಹೇಳಬೇಕು ಸ್ನೇಹಿತರೆ. ನಾವು ಮನಸ್ಸಿಗೆ ಹೇಳಿದ ನಂತರ ಮೊದಲನೇದಾಗಿ ನಾವು ಧ್ಯಾನವನ್ನು ಮಾಡುವಾಗ ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ ಮತ್ತು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ. ಕಣ್ಣನ್ನು ಮುಚ್ಚಿದಾದ ನಂತರ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ನೋಡಿ, ಅಂದರೆ ನಮ್ಮ ದೇಹದಲ್ಲಿರೋ ಭಾಗಗಳು ತಲೆಯಿಂದ ಕಾಲುವರೆಗೂ, ಅಡಿಯಿಂದ ಮುಡಿವರೆಗೂ ನಮ್ಮ ದೇಹದಲ್ಲಿರುವ ಎಲ್ಲ ಭಾಗಗಳನ್ನು ಒಮ್ಮೆ ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರತಕ್ಕಂಥದ್ದನ್ನು ಮಾಡಬೇಕು ಸ್ನೇಹಿತರೆ. ಅದು ಹೇಗೆ ಅಂತಂದರೆ ನೋಡಿ, ನಮ್ಮ ಮನಸ್ಸಲ್ಲಿ ನಾವು ಅದನ್ನು ಊಹೆ ಮಾಡಬೇಕು. ನಮ್ಮ ತಲೆಯ ಕೂದಲು ಹೇಗಿದೆ ಮತ್ತು ನಮ್ಮ ಹಣೆ ಹೇಗಿದೆ, ನಮ್ಮ ಕಣ್ಣು ಹೇಗಿದೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ನಾಲಿಗೆ, ದವಡೆ, ಗಲ್ಲ, ಕುತ್ತಿಗೆ, ಗಂಟಲು ಮತ್ತು ಭುಜ, ಅಂಗೈ, ಕೈ ಬೆರಳುಗಳು, ಬೆನ್ನು, ಸೊಂಟ ಮತ್ತು ಹೊಟ್ಟೆ ಭಾಗ, ತೊಡೆ ಭಾಗ, ಅಂಗಾಲು, ಕಾಲು ಬೆರಳುಗಳು. ಈ ಥರ ನಿಧಾನವಾಗಿ ಒಂದೊಂದನ್ನು ನಾವು ಗುರುತಿಸ್ಕೊಂಡು ಬರತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಸೊ ಪ್ರತಿನಿತ್ಯ ನಾವು ಧ್ಯಾನ ಮಾಡುವಾಗ ಜೊತೆಗೆ ಪ್ರತಿನಿತ್ಯ ಒಮ್ಮೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರುವಾಗ ಅವುಗಳ ಚಲನವಲನೆಯನ್ನು ನಾವು ಮನಸ್ಸಲ್ಲಿ ಕಾಣಬಹುದು. ಮತ್ತು ಅವುಗಳಲ್ಲಿ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ಯಾವುದಾದರೂ ಅನಾರೋಗ್ಯದಿದೆ ಅಂತಂದರೆ ಅವುಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ನಾವು ಧ್ಯಾನದ ಮುಖಾಂತರ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಅದರಿಗೋಸ್ಕರ ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಹಗುರವಾಗಿ ಇಡತಕ್ಕಂಥದ್ದು ಮಾಡಬೇಕು ಸ್ನೇಹಿತರೆ. ಕಣ್ಣನ್ನು ತೆರೆಯಬೇಡಿ.
ಆರಾಮದಾಯಕವಾಗಿ ಕೂತ್ಕೊಳ್ಳಿ, ಯೋಚನೆಗಳನ್ನು ಮಾಡಬೇಡಿ. ಮೊದಲನೇದಾಗಿ ದೇಹದಲ್ಲಿರೋ ಎಲ್ಲ ಅಂಗಗಳನ್ನೊಮ್ಮೆ ನಿಧಾನವಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಎಷ್ಟು ರಿಲ್ಯಾಕ್ಸ್ ಮಾಡ್ತಿರೋ, ನಿಮ್ಮ ಮನಸ್ಸು ಮತ್ತು ದೇಹವನ್ನು ಎಷ್ಟು ಒಂದುಗೂಡಿಸ್ತಿರೋ ಅಷ್ಟು ಜಾಸ್ತಿ ಆತ್ಮಸ್ಥೈರ್ಯ, ಏಕಾಗ್ರತೆ, ಆತ್ಮವಿಶ್ವಾಸವನ್ನು ನೀವು 100ಇಂದ 200% ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಜೊತೆಗೆ ನೀವು ಮಾಡ್ಕೊಂಡಿರೋ ಗೋಲನ್ನು ಅಚೀವ್ಮೆಂಟ್ ಮಾಡ್ಬೇಕಂತಂದ್ರೆ, ಅಂದರೆ ಧ್ಯಾನ ನಮಗೆ ಏನು ಹೇಳ್ಕೊಡುತ್ತಂದ್ರೆ ಸ್ನೇಹಿತರೆ, ನಿಮಗೆ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿರಿಸತಕ್ಕಂಥ ಶಕ್ತಿಯನ್ನು ನಮಗೆ ಧ್ಯಾನ ಕೊಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ 15ರಿಂದ 30 ನಿಮಿಷ ಧ್ಯಾನ ಮಾಡೋದ್ರಿಂದ ನಮಗೆ ಇವೆಲ್ಲ ಲಾಭಗಳು ನಮಗೆ ದೊರೆಯುತ್ತವೆ ಸ್ನೇಹಿತರೆ. ಧ್ಯಾನ ಮಾಡೋ ಇಡೀ ದಿನ ಸಂತೋಷ, ಆನಂದ, ನೆಮ್ಮದಿಯಿಂದ, ಆರೋಗ್ಯದಿಂದ ನಾವು ಇರಬಹುದು ಸ್ನೇಹಿತರೆ. ನೀವು ಮಾಡೋ ಕೆಲಸದ ಮೇಲೆ ಪರಿಪೂರ್ಣವಾಗಿ ಗಮನವನ್ನು ಹರಿಸಬೇಕು, ಗಮನವನ್ನು ಬರೆಸಬೇಕು ಅಂತಂದರೆ ನೀವು ಧ್ಯಾನವನ್ನು ಪ್ರತಿನಿತ್ಯ ಮಾಡಬೇಕು ಸ್ನೇಹಿತರೆ. ನೋಡಿ, ಈಗ ದೇಹದಲ್ಲಿ ಇರೋ ಎಲ್ಲ ಅಂಗಾಂಗಗಳನ್ನು ಗುರುತಿಸಿದ ನಂತರ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ಮತ್ತೆ ನೇರವಾಗಿ ಮಾಡ್ಕೊಳ್ಳಿ, ಮತ್ತೆ ನಿಧಾನವಾಗಿ ಗಮನಿಸಿ ಸ್ನೇಹಿತರೆ. ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇರಿಸಬೇಕು. ಅಂದರೆ ನೋಡಿ, ನಮ್ಮ ಮೂಗು ನಿಧಾನವಾಗಿ ಉಸಿರಾಡೋದಕ್ಕಂತ ಮಾಡ್ತಾ ಇರುತ್ತೆ. ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ. ಜೊತೆಗೆ ನಿಮ್ಮ ದೇಹದಲ್ಲಿ ಯಾವುದಾದರೂ ಅಂಗಾಂಗಕ್ಕೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ನೆನಪಲ್ಲಿ ಇಟ್ಟುಕೊಳ್ಳಿ. ಜೊತೆಗೆ ಮೂಗಿನ ಉಸಿರಾಟದ ಮೇಲೆ ಗಮನ ಹರಿಸಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಒತ್ತಡವನ್ನು ಏರಬಾರದು, ಬರುವ ಯೋಚನೆಗಳನ್ನು ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಮತ್ತು ನಿಮ್ಮ ದೇಹದಲ್ಲಿರೋ ಯಾವ ಅಂಗಾಂಗಕ್ಕೆ ಅನಾರೋಗ್ಯದ ತೊಂದರೆ ಇದೆಯೋ ಅದನ್ನು ನೆನಪಲ್ಲಿಟ್ಕೊಂಡು ಉಸಿರಾಟದ ಮೇಲೆ ಗಮನ ಹರಿಸಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಅದಾದ ನಂತರ ನೀವು 10 ನಿಮಿಷ ಮಾಡ್ತಾ ಇದ್ದೀರೋ, 15 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ಸಮಯ ಮುಗಿದಾದ ನಂತರ ಕೈಯನ್ನು ರಿಲೀಸ್ ಮಾಡಿ 2 ಕೈಯನ್ನು ಚೆನ್ನಾಗಿ ಉಜ್ಜಿಕೊಳ್ಳಿ ಮತ್ತು ಕಣ್ಣಿನ ರೆಪ್ಪೆಯನ್ನು ಒರೆಸಿ. ಈಗ ಆರಾಮಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಸೊ ಇದು ಆಗಿತ್ತು ಸ್ನೇಹಿತರೆ. ಸೊ ಧ್ಯಾನ. ಸೊ ನೋಡಿ, ನಾವು ಧ್ಯಾನವನ್ನು ಮಾಡಿದ ನಂತರ ಒಮ್ಮೆ ಕಣ್ಣು ತೆರೆದು ನೋಡಿದ್ರೆ ಎಷ್ಟು ಸಂತೋಷ ಮತ್ತು ಎಷ್ಟು ಆನಂದ ಮತ್ತು ನಮಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ನೀವು ಧ್ಯಾನವನ್ನು ಮಾಡಿದ್ರೆ ಇದನ್ನು ಅರಿಯಬಹುದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ಧ್ಯಾನ. ಸೊ ಸ್ನೇಹಿತರೆ, ನಾನು ಪ್ರತಿನಿತ್ಯ ಒಂದು ವಿಡಿಯೋ ಜೊತೆಗೆ ಒಂದು ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂದರೆ ನಿಮ್ಮ ಆರೋಗ್ಯದ ಒಂದು ಒಳ್ಳೆ ಸೀಕ್ರೆಟ್ ರಹಸ್ಯನ ನಾನು ನಿಮಗೆ ತಿಳಿಸತಕ್ಕಂಥದ್ದಾಗ್ತಿದೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ತಂದಿರತಕ್ಕಂಥದ್ದು ಏನಂತಂದರೆ ಸ್ನೇಹಿತರೆ, ನೋಡಿ, ನಾನು ಇವತ್ತು ನಿಮಗೋಸ್ಕರ ನಾನು ಏನಂತ ಕರಿತೀವಿ ನಾವು, ಇದು ನೋಡಿ ಬಾದಾಮಿ. ನೋಡಿ ಸ್ನೇಹಿತರೆ, ಬಾದಾಮಿ ಅಂದರೆ ಬಾದಾಮಿಯಲ್ಲಿ ಇರತಕ್ಕಂಥ ಉಪಯೋಗಗಳು ಏನಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಬಾದಾಮಿ ಅಂದರೆ ಎಲ್ಲರಿಗೂ ಗೊತ್ತು ಮತ್ತು ನೀವು ಬಾದಾಮಿ ಎಲ್ಲರೂ ನೋಡಿರ್ತೀರ. ಸೊ ಈ ಬಾದಾಮಿಯಲ್ಲಿರೋ ವಿಟಮಿನ್ಸ್ಗಳೇನು ಮತ್ತು ಇದರಿಂದ
ನಮ್ಮ ದೇಹಕ್ಕೆ ಯಾವ ಅಂಗಾಂಗಗಳಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಮೊದಲನೇದಾಗಿ ನಾನು ವಿಟಮಿನ್ಸ್ ತಿಳಿಸ್ಬೇಕಂತಂದರೆ ನಿಮಗೆ ವಿಟಮಿನ್ಸ್ ಇ ಇರೋತಕ್ಕಂಥದ್ದು ಇದು ಬಾದಾಮಿ. ವಿಟಮಿನ್ ಸಿ ಮತ್ತು B2 ಇರೋತಕ್ಕಂಥದ್ದಿದೆ ಸ್ನೇಹಿತರೆ. ವಿಟಮಿನ್ಸ್ ಇ ಮತ್ತು B2 ನಮ್ಮ ದೇಹಕ್ಕೆ ಯಾವ ಅಂಗಾಂಗಗಳಿಗೆ ಅನುಕೂಲ ಆಗತ್ತಂತಂದರೆ ಇದು ಸ್ನೇಹಿತರೆ, ಮೊದಲನೇದಾಗಿ ಪ್ರತಿನಿತ್ಯ ನಾನು ನಿಮಗೆ ಧ್ಯಾನ ಮಾಡಿಸ್ತಾ ಇರ್ತೀನಿ. ಧ್ಯಾನದ ಜೊತೆ ನಿಮಗೆ ಒತ್ತಡ ಬೇಡ ಅಂತ ಹೇಳ್ತಾ ಇರ್ತೀನಲ್ಲ ಸ್ನೇಹಿತರೆ. ಮತ್ತು ನಮ್ಮ ಮೆದುಳಿಗೆ ಚುರುಕು ಮಾಡತಕ್ಕಂಥದ್ದು ಧ್ಯಾನ ಕೊಡುತ್ತಂತ ಹೇಳ್ಬಿಟ್ಟು ನಾನು ನಿಮಗೆ ಏನು ತಿಳಿಸ್ತಾ ಇರ್ತೀನಿ. ಮೊದಲನೇದಾಗಿ ಇದರ ಬಗ್ಗೆ ನಾವು ಹೇಳಬೇಕಂತಂದರೆ, ಬಾದಾಮಿ ಬಗ್ಗೆ ನಾವು ಮಾತಾಡಬೇಕಂತಂದರೆ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಮ್ಮ ಮೆದುಳಿನ ಆರೋಗ್ಯವಾಗಿ ಇರಿಸಿ ಮತ್ತು ಆ ಮೆದುಳಿನ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥದ್ದು ಬಾದಾಮಿ ಮಾಡುತ್ತೆ ಸ್ನೇಹಿತರೆ. ಅಂದರೆ ಏನು, ನಮ್ಮ ಮೆದುಳಿನ ಆರೋಗ್ಯವಾಗಿ ಇರಿಸೋದು ಮತ್ತು ಆ ಮೆದುಳಿಗೆ ಒಳ್ಳೆಯ ಯೋಚನೆಗಳು ಕೊಡತಕ್ಕಂಥದ್ದು ಮಾಡುತ್ತೆ. ಮತ್ತು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡೋ ಥರ ನಮ್ಮ ಮೆದುಳಿಗೆ ಇದು ಸೆನ್ಸಿಟಿವ್ ಕೊಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಬಾದಾಮಿ ಮಿತಿಯಾಗಿ ಪ್ರತಿನಿತ್ಯ ನಾವು 5 ರಿಂದ 6 ಬಾದಾಮಿ ಸೇವನೆ ಮಾಡೋದರಿಂದ ನಮಗೆ ನಮ್ಮ ಮೆದುಳು ಚುರುಕಾಗಲಿ ಮತ್ತು ಮೆದುಳಿನ ಆರೋಗ್ಯವನ್ನು ಇರಿಸಲಿಕ್ಕೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುವಷ್ಟು ಶಕ್ತಿ ಈ ಬಾದಾಮಿಗಿದೆ ಸ್ನೇಹಿತರೆ. ಜೊತೆಗೆ ಜೀರ್ಣಕ್ರಿಯೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡತಕ್ಕಂಥದ್ದು ಮತ್ತು ಅದರ ಜೊತೆಗೆ ನಮ್ಮ ಮೂಳೆಗೆ ಬಲ ಕೊಡತಕ್ಕಂಥದ್ದು, ಅಂದರೆ ಮೂಳೆ ಸ್ನಾಯುಗಳಿಗೆ ಬಲ ಕೊಡತಕ್ಕಂಥದ್ದು ಶಕ್ತಿ ಈ ಬಾದಾಮಿ ಹೊಂದಿದೆ ಸ್ನೇಹಿತರೆ. ಅದರ ಜೊತೆಗೆ ನಿಮಗೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಇದ್ದರೆ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಇದು ಬಾದಾಮಿ. ಸೊ ಅದರಿಂದ ನೀವು ಪ್ರತಿನಿತ್ಯ ಇದನ್ನು ಮಿತಿಯಾಗಿ ಬಳಸಬೇಕು. ಮತ್ತು ನಮ್ಮ ಕಾಂತಿಯನ್ನು ಹೊಳಪು ಮಾಡಲಿಕ್ಕೆ ಮತ್ತು ಕೂದಲ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ಜೊತೆಗೆ ನಮ್ಮ ತೂಕ ಇಳಿಬೇಕಂತ ಹೇಳ್ತೀವಿ. ಇದು ಮಿತಿಯಾಗಿ ತಿಂದರೆ ತೂಕ ಇಳಿಕೆ ಮಾಡುತ್ತೆ. ಮತ್ತು ಇದು ಒಂದು ಸ್ವಲ್ಪ ನಾವು ಜಾಸ್ತಿ ತಿಂದ್ವಿ ಅಂತಂದರೆ ನಮ್ಮನ್ನು ದಪ್ಪ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಇಷ್ಟು ವಿಟಮಿನ್ಸ್ಗಳು ಇದರಲ್ಲಿ ಇದೆ. ನಾನು ನಿಮಗೆ ಪ್ರತಿಯೊಂದು ಮತ್ತು ಇದನ್ನು ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ನಿಮಗೆ ಮೆದುಳಿನ ಶಕ್ತಿ ಮತ್ತು ಬೆಳವಣಿಗೆ ಮತ್ತು ಇವೆಲ್ಲದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಮತ್ತು ಇದರಲ್ಲಿ ಇರೋ ವಿಟಮಿನ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದಾದ ನಂತರ ಇದರ ನಿಮಗೆ ಸೀಕ್ರೆಟ್ ಏನಪ್ಪ ಅಂತಂದರೆ, ನಾನು ನಿಮಗೆ ಸೀಕ್ರೆಟ್ ಹೇಳ್ಕೊಡೋದು ಏನಂತಂದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಾದಾಮಿ ಏನಿದೆಲ್ಲ, ಈ ಬಾದಾಮಿ ನೀವು ಯಾರು ತೆಳ್ಳಗಿದ್ದೀರೋ ಆದಷ್ಟು ನೀವು 5 ಬಾದಾಮಿ ಮತ್ತು 10 ತೆಳ್ಳಗಿರೋರು ದಪ್ಪ ಆಗಲಿಕ್ಕೆ, ಅಂದರೆ ನಾನು ದಪ್ಪನೇ ಆಗ್ತಿಲ್ಲ ಅಂಥವ್ರಿಗೆ ಇದು ಸೀಕ್ರೆಟ್ ಅಂತಲೇ ಹೇಳ್ಬೋದು. 5 ಬಾದಾಮಿ, 10 ಒಣ ದ್ರಾಕ್ಷಿ, 10 ಶೇಂಗಾ ಬೀಜ ಮತ್ತು 2 ಒಣ ಖರ್ಜೂರ ಸ್ನೇಹಿತರೆ. ಇವು 4 5 ಬಾದಾಮಿ ತಗೊಳ್ತೀರಾ, 10 ಶೇಂಗಾ ಬೀಜ, 10 ಒಣ ದ್ರಾಕ್ಷಿ ಮತ್ತು 2 ಒಣ ಖರ್ಜೂರವನ್ನು ರಾತ್ರಿ ನೆನೆ ಇಡಬೇಕು. ನೀವು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂತಾ ಬಂದಿರಂತಂದ್ರೆ ಸ್ನೇಹಿತರೆ, ನೀವು ಇದನ್ನು 3 ತಿಂಗಳು ಮಾಡಬೇಕಂದ್ರೆ ನೀವು ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಇಟ್ಟು ಮತ್ತು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ದಪ್ಪ ಆಗೋತಕ್ಕಂಥದ್ದನ್ನು ನೀವು ನೋಡ್ಬೋದು ಸ್ನೇಹಿತರೆ. ಯಾರು ತೆಳ್ಳಗಿದ್ದೀರೋ ಅವ್ರು ಇದನ್ನು ಮಾಡಬೇಕು. ಜಾಸ್ತಿ ಕೊಲೆಸ್ಟ್ರಾಲ್ ಇದೆ, ನಾನು ದಪ್ಪ ಇದ್ದೀನಿ ಅಂತಂದರೆ ಇದು ದಿನಕ್ಕೆ 4 ತಿನ್ನೋದ್ರಿಂದ 4 ರಿಂದ 6 ತಿನ್ನೋದ್ರಿಂದ ನಿಮ್ಮ ಮೆದುಳು ಚುರುಕಾಗತ್ತೆ ಮತ್ತು ನಿಮ್ಮ ಮೂಳೆಗಳನ್ನು ಬಲಪಡತಕ್ಕಂಥ ಮತ್ತು ನಾನೇನು ಹೇಳಿದ್ದೀನಿ ಇವೆಲ್ಲ ವಿವರಗಳು ನಿಮಗೆ ಲಾಭ ಸಿಗತಕ್ಕಂಥದ್ದಾಗತ್ತೆ. ತೆಳ್ಳಗಿರೋರು ಮಾತ್ರ ಇದನ್ನು ಮಾಡಬೇಕು. 5 ಬಾದಾಮಿ, 10 ಒಣ ದ್ರಾಕ್ಷಿ, 10 ಶೇಂಗಾ ಬೀಜ ಮತ್ತು 2 ಒಣ ಖರ್ಜೂರ. ಮತ್ತು ನೀವು ಯಾರು ನನಗೆ ಇನ್ನೊಂದು ಟಿಪ್ಸ್ ಬೇಕಂತಂದರೆ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಇರತಕ್ಕಂಥದ್ದು ಇದನ್ನು ಮಾಡಿ. ಜೊತೆಗೆ 1 ಮೊಟ್ಟೆ, ದಿನಕ್ಕೆ 1 ಮೊಟ್ಟೆ, 1 ಚಮಚ ತುಪ್ಪ, ಅಂದರೆ ಹಸುವಿನ ತುಪ್ಪ. ನೀವು ಬೆಳಿಗ್ಗೆ ಅದ್ರ ತಗೊಳ್ಳಿ, ಮಧ್ಯಾಹ್ನ ಅದ್ರ ತಗೊಳ್ಳಿ, ನೀವು ಸಾಯಂಕಾಲ ಅದ್ರ ತಗೊಳ್ಳಿ. ಇವು 3 ತಗೋಬೇಕು. ದಿನಕ್ಕೆ 1 ಬಾಳೆಹಣ್ಣು, 1 ಮೊಟ್ಟೆ ಮತ್ತು 1 ಚಮಚ ಜೇನುತುಪ್ಪ. ಇದು
ಹಸುವಿನ ತುಪ್ಪ ಈ ಥರ ಕೂಡ ನೀವು ಸೇವನೆ ಮಾಡೋದ್ರಿಂದ ನೀವು ದಪ್ಪವನ್ನು ಆಗ್ಬೋದು. ಅಂದರೆ ನನಗೆ ಇಷ್ಟಂತೆ ಇಲ್ಲ, ನಾನು ಫುಲ್ಲು ತೆಳ್ಳಗಿದ್ದೀನಿ, ಕಡ್ಡಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ, ಇದು ಹೆಣ್ಣು ಮಕ್ಕಳು ಮಾಡ್ಬೋದು, ಗಂಡು ಮಕ್ಕಳು ಕೂಡ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಯಾವುದೂ ಇಲ್ಲ ಹೆಣ್ಣೇ ಮಾಡಬೇಕು ಗಂಡೇ ಮಾಡಬೇಕು ಅನ್ನೋದಿಲ್ಲ. ಹೆಣ್ಣು ಮಕ್ಕಳು ಮಾಡ್ಬೋದು ಮತ್ತು ಗಂಡು ಮಕ್ಕಳು ಮಾಡ್ಬೋದು. ಸೊ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಓದಿ ನೀವು ಇದ್ರಲ್ಲಿ ತಿಳ್ಕೊಂಡು ನೀವು ನಿಮ್ಮ ಆರೋಗ್ಯದಲ್ಲಿ ನೀವು ಅಳವಡಿಸ್ಕೋಬೋದು. ಯಾವುದೇ ಅಮೃತ ಕೂಡ ಜಾಸ್ತಿ ತಗೊಂಡ್ರೆ ವಿಷ ಆಗೋತಕ್ಕಂಥದ್ದು ನಾನು ಪ್ರತಿ ಸಾರಿ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಮಿತಿಯಾಗಿ ಬಳಸಿ ಮತ್ತು ಆರೋಗ್ಯವಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಸೊ ಇದೇ ಥರ ಹೊಸ ಹೊಸ ವಿಡಿಯೋಗಳು ಮತ್ತು ಹೊಸ ಹೊಸ ಟಿಪ್ಸ್ಗಳು ಸಿಗಬೇಕಂತ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಧ್ಯಾನವನ್ನು ಕಲ್ತುಕೊಳ್ಳಿ ಮತ್ತು ಫ್ಯಾಮಿಲಿಯವರಿಗೆಲ್ಲರಿಗೆ ಕಲಿಸಿ ಆರೋಗ್ಯವಿರಿ ಅಂತ ಹೇಳ್ತಾ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂದ್ರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಮೆಂಬರ್ ಆಗಿ ಮತ್ತು ಇಡೀ ಫ್ಯಾಮಿಲಿ ಆರೋಗ್ಯ ಇರಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.